ಶಿವಣ್ಣ ಹಾಗೂ ಉಪ್ಪಿ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಖುಷಿ ಅಂದರೆ ಅಂದರೆ ಖುಷಿ ಅಂದರೆ ಒಂಥರ ನಾ ಕನ್ಸಲ್ಲೂ ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತೂ ಕೂಡ. ಒಬ್ಬ ನಟನಾಗ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ, ಜೊತೆಗೆ ಇಂಥವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಇವ್ರ ವಾಯ್ಸ್ ಯಾವಾಗ ಕೇಳಿದ್ರು ಕೂಡ ನನಗೆ ಕಣ್ಣು ಮುಚ್ಚಬೇಕು ಅನ್ಸೋದು. ಯಾಕಂದರೆ ಎಲ್ಲೋ ಥಿಯೇಟ್ರಲ್ಲಿ ಇದ್ದೀನಿ ಅಂತ ಆ ಬೇಸಲ್ಲಿ ಕೇಳಿಸ್ತಾ ಇದೆ ನನಗೆ. ನಾನು ಥಿಯೇಟ್ರಲ್ಲಿ ಭಾಳ ಸುಖ ಒಂಥರ ಭಾಳ ಅಂದರೆ ಎಸ್ಪೆಷಲಿ ನನ್ನ ಸಜೆಷನ್ ಇರುತ್ತಲ್ವಾ, ಆಗ ಸುಮ್ಮನೆ ನೋಡ್ತಾ ಇರ್ತೀನಿ ನಾನು, ಅಂದರೆ ಕೇಳಿಸ್ಕೊತಾ ಇರ್ತೀನಿ. ಒಂಥರ ಭಾಗ್ಯ ಅಂತ ಹೇಳ್ಬೋದು. ಮತ್ತು ಉಪ್ಪಿ ಸರ್ ಅವ್ರ ಜೊತೆ ನಾನು ಅಂದರೆ ಇಬ್ಬರ ಜೊತೆ ಕೂಡ ಕೇಳದೇ ಇರೋ ಪ್ರಶ್ನೆ ಇಲ್ಲ. ಅಂದರೆ ಫಸ್ಟ್ ಸಿನಿಮಾ ಹೇಗಿತ್ತು, ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು, ನನಗೆ ಆ್ಯಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ಭಾಳ ಖುಷಿ, ನಟನಾಗಿ ನನಗೆ ಏನು ಕೊಡಬೇಕು ಈ ಸಿನಿಮಾಗೆ ಅದನ್ನ ಇವ್ರ ಜೊತೆ ಕೇಳಿ ಇದು ಮಾಡ್ತಾ ಇದ್ದೆ. ಯಾವಾಗೆಲ್ಲ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಟೈಮ್ ಇದೆಯಲ್ವಾ, ನನಗೆ ಎಲ್ಲಾದರೂ ಚೇರ್ ಇದ್ದರೆ ಇವ್ರ ಪಕ್ಕ ಕೂರುವಂಥ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತಾನೆ ಇದ್ದೆ, ಪ್ರಶ್ನೆ ಕೇಳ್ತಾ ಇದ್ದೆ. ಯಾಕಂದರೆ ಇವ್ರನ್ನ ನೋಡ್ಕೊಂಡು ಬೆಳೆದಿದ್ದು, ಅಂದರೆ ಇವ್ರನ್ನ ನೋಡಿಕೊಂಡು ಯಾವತ್ತೂ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿಲ್ಲ. ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡು ಅವನಿಗೆ ಸಿನಿಮಾ ಮಾಡೋವಂಥ ಅವಕಾಶ ಸಿಕ್ಕಿದ್ರೆ ಏನಾಗ್ಬೋದು, ನನ್ನ ಭಾಗ್ಯ ಅಷ್ಟೇ. ತುಂಬ ಖುಷಿಯಾಗಿದೆ. ಬೇಜಾರೇನಂದರೆ ಇವತ್ತು ಲಾಸ್ಟ್ ಡೇ ಅದರದ್ದು ಅನ್ನೋದು ಒಂದು ಸ್ವಲ್ಪ ಬೇಜಾರಿನ ವಿಷಯ ಅಷ್ಟೇ. ಶಿವಣ್ಣ ನಮಸ್ತೆ. ಶಿವಣ್ಣ ಇಲ್ಲಿ 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 ಶಿವಣ್ಣ ಇಲ್ಲಿ ಶಿವಣ್ಣ, ಕೆಲವರು ಲೈಫಲ್ಲಿ ಭಯನೇ ಪಡಬಾರ್ದು ಅಂತಾರೆ, ಇನ್ನು ಕೆಲವರು ಭಯ ಇದ್ದರೆ ಮನುಷ್ಯ ಸರಿಯಾದ ದಾರಿಯಲ್ಲಿ ಇರ್ತಾನೆ ಅಂತ ಅವ್ರವ್ರ ಡೆಫಿನೇಷನ್ಗಳು. ಭಯದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು? ಲೈಫ್ಲಿ ಫಿಯರ್ ಇದ್ರೇ ಮುಂದೆ ಬರೋಕ್ಕಾಗೋದು, ಭಯ ಭಕ್ತಿ ಇದ್ರೇ ಮುಂದೆ ಬರೋಕ್ಕಾಗೋದು. ಯಾಕಂದರೆ ಎಲ್ಲದನ್ನು ನಾವು ಓವರ್ ಕಾನ್ಫಿಡೆಂಟ್ ತಗೊಳಕ್ಕಾಗಲ್ಲ, ವಾಟ್ ಎವರ್ ವಿ ಡೂ. ಯಾಕಂದರೆ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಕೌಂಟ್ ಆಗಲ್ಲ. ಯಾವುದೇ ರೋಲ್ ಮಾಡಬೇಕಾದ್ರೂ ಒಂದು ಹೊಸತನ ಹುಡುಕ್ತಾ ಇರುತ್ತೆ. ಆವಾಗ ನಾವು ಅರ್ಜುನ್ ಜನತನೇ ಡೈರೆಕ್ಟ್ರು ಪರವಾಗಿಲ್ಲ, ಏನೇನು ನಡೀತೆ ಬಿಡು, ನಾವು ಏನು ಮಾಡ್ತಾರೆ ನಡೀತೆ ಅಂತ ಬಿಟ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಲ್ಲೇ ಗೆದ್ದು ಅಂತ. ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ. 100% ಅವ್ರಿಗೆ ಒಂದು ವಿಷನ್ ಇರುತ್ತೆ. ಡೈರೆಕ್ಟ್ರನ್ನ ಕ್ಯಾಪ್ಟನ್ ಆಫ್ ಶಿಪ್ ಅಂತೀವಿ ಅಂದರೆ ನಮ್ಮ ಕ್ಯಾರೆಕ್ಟರ್ನೆಲ್ಲ ಅರ್ದು ನುಂಗಿರ್ತಾರೆ ಅವರು ನಮ್ಮ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನ್ನಲ್ಲಿ ಬಂದಿದೆಯಾ ಅಂತ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅಲ್ಲಿ ಗೆದ್ದು. ಸೊ ಆ ಭಯ ಇರುತ್ತೆ ನಾವು ಹೋಗ್ಬೇಕಾದ್ರೆ, ನಾನು ಮಾಡ್ತೀನ, ಕರೆಕ್ಟಾಗಿ ಮಾಡ್ತೀನ, ಓಕೆನಾ, ಇದು ಓಕೆನಾ, ಸ್ವಲ್ಪ ಎಕ್ಸ್ಪ್ರೆಷನ್ ಓವರಾಗಿ ಕೊಡ್ತೀನ. ಸೊ ಭಯ ಇರಬೇಕು ಆಲ್ವೇಸ್. ಭಯ ಇದ್ರೇ ಅದು ಮುಂದುವರಿಯೋದು ಹೊರತು ಇಲ್ಲಾಂದ್ರೆ ಕಷ್ಟ. ಅರ್ಜುನ್ ಸರ್. ಶಿವಣ್ಣ ಇಲ್ಲ ಸರ್. ಅರ್ಜುನ್ ಸರ್, ಮೊದಲು ಈ ಹಿಂದೆ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಲ್ಟಿ ಸ್ಟಾರರ್ ಸಿನಿಮಾಗಳು ಇಲ್ಲ ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರ್ತಾ ಇದ್ದಣ. ಇತ್ತೀಚೆಗೆ ಯಾಕೋ ಕಮ್ಮಿ ಆಗ್ತಿದೆ. ಈಗ ಗಂಧದ ಗುಡಿ ಆಗಲಿ, ಅಪೂರ್ವ ಸಂಗಮ ಆಗಲಿ, ಒಡ ಹುಟ್ಟಿರೋದವರು ತುಂಬ ಬರ್ತಾ ಇತ್ತು. ಇತ್ತೀಚೆಗೆ ತುಂಬ ಕಮ್ಮಿ ಆಗ್ತದೆ. ಈ ಸಿನಿಮಾದಿಂದ ಮತ್ತೊಂದು ಬೇರೆ ಥರದ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ಆಗುತ್ತಾ ಅಂತ? ಇಲ್ಲ, ಆ ಥರ ಸಿಕ್ಕಿದ್ರೆ ಓಕೆ. ಇಲ್ಲಾಂದ್ರೆ ಏನಾಗಬೇಕು, ಒಬ್ಬೊಬ್ರು ಎಲ್ಲರೂ ಅವ್ರವ್ರ ಸ್ಪೇಸ್ ಕೊಡ್ತೀವಿ ಅಂತ ಬಂದ್ಬಿಟ್ರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಂದು ಎಷ್ಟು ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ. ನಾವು ಎಷ್ಟು ಪರ್ಸೆಂಟೇಜಲ್ಲಿ ಬಂದ್ರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನಿಮಾದಲ್ಲಿ ನಮಗೆ ಮುಖ್ಯ ಆಗುತ್ತೆ. ಅದು 100%. ಇದರಲ್ಲಿ ತುಂಬ ಚೆನ್ನಾಗಿದೆ. ನಾ ಎಷ್ಟು ಪರ್ಸೆಂಟ್ ಬರ್ತೀನೋ ಗೊತ್ತಿಲ್ಲ, ಉಪೇಂದ್ರ ಅವ್ರು ಎಷ್ಟು ಪರ್ಸೆಂಟ್ ಬರ್ತಾರೋ ಗೊತ್ತಿಲ್ಲ, ರಾಜ್ಬಿ ಶೆಟ್ಟಿ ಅವರು ಎಷ್ಟು ಪರ್ಸೆಂಟೇಜ್ ಬರ್ತಿಲ್ಲ. ಬಟ್ 3 ಜನ ಬರಬೇಕಾದ್ರೆ ಅದು ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ವ್ಯಾಲ್ಯೂಬಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಾಗ್ಬಿಟ್ಟು 100% ಬರ್ತಾ ಹೋಗುತ್ತೆ. ಏನು ಎಲ್ಲ ಹೀರೋಸು ಜೊತೆಲಿ ಮಾಡೋಂಥ ಇದು ಬರ್ತಾ ಇರುತ್ತೆ. ಇನ್ನೊಂದು ಪ್ಲ್ಯಾನ್ ಮಾಡ್ತಿದ್ದೀವಿ, ಇವಾಗ ಸದ್ಯಕ್ಕೆ ಕೇಳಲ್ಲ, ಅರ್ಜುನ್ ಜನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಈ ಸಿನಿಮಾದ ರಿಲೀಸ್ ಆದಮೇಲೆ ನಾವು ಅದನ್ನು ಅನೌನ್ಸ್ಮೆಂಟ್ ಕೊಡ್ತೀವಿ ನಾವು. ಅರ್ಜುನ್ ಸರ್, ನೀವು ಕತೆ ರೆಡಿ ಮಾಡುವಾಗ ನಿಮ್ಮ ಮೈಂಡಲ್ಲಿ ಇದ್ದ ಆರ್ಟಿಸ್ಟ್ ಯಾರಂದರೆ ಶಿವಣ್ಣ, ಉಪೇಂದ್ರ ಇದ್ರಾ ಅಥವಾ ಆ ನಂತರ ಬಂದಿದ್ದು? ಸರ್, ಕತೆ ಮಾಡ್ಬೇಕಾದ್ರೆ ಕ್ಯಾರೆಕ್ಟರ್ಗಳಿತ್ತು ಸರ್. ಇದನ್ನು ಭಾಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ, ಈ ಥರದ್ದು ಕ್ಯಾರೆಕ್ಟರ್ಸ್ ಬರಬೇಕು ಅಂತ. ಆಮೇಲೆ ಫಸ್ಟು ನಮ್ಮ ಸಿನಿಮಾದಲ್ಲಿ ನನಗೆ ಐಡಿಯಾ ಬಂದಿದ್ದೆ ಶಿವಣ್ಣ ಅವರು. ಆ ಕ್ಯಾರೆಕ್ಟರ್ನ ಯಾರು ಮಾಡಿದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿದ್ರೆ ಬೆಸ್ಟ್ ಅಂತ. ಅದಾದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟ್ರಿಗೆ ಅದೇ ಥರ ರೇಖಿ ಮಾಡ್ತಾ ಇದ್ದಾಗ ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅಣ್ಣನಿಗೆ ಒಂದು ಸತಿ ಫೋನ್ ಮಾಡಿದೆ, ರಮೇಶ್ ಅಣ್ಣಗೆ, ಚೆನ್ನಾಗಿರುತ್ತೆ ಸರ್ ಮಾಡಿ ಅಂತಂದು. ಆಮೇಲೆ ಈ ಕ್ಯಾರೆಕ್ಟ್ರು ತುಂಬ ಯೋಚನೆ ಮಾಡಿದ್ವಿ. ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ಇದಕ್ಕೆ ಪರ್ಫೆಕ್ಟ್ ಅನಿಸ್ತು, ಅವ್ರಿಗೂ ಕೇಳಿದ್ವಿ, 3 ಜನಕ್ಕೂ ಕತೆ ಹೇಳಿದ್ವಿ. ದೇ ಗೇವ್ ದ ಆಪರ್ಚುನಿಟಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.